ಶಾಸಕರು ಹಾಗೂ ಸಚಿವ ಮಿತ್ರರಾಗಿರುವಂಥ ಶಿವನಗೌಡ ಪಾಟೀಲ್ ಅವರು ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ನಿಮಗೆ ಅವರು ತಿಳಿಸಿದ ಹಾಗೆ ಉಲ್ಲೇಖಿಸಿದ ಅವರಿಗೆ ಇವತ್ತು ಇನ್ನೋರ ಶಾಸಕ ಮಿತ್ರರಿಂದ ವೈಯಕ್ತಿಕವಾದ ಒಂದು ಅಪಾದನೆ ಮಾಡಿ ಅದನ್ನು ಸವಾಲನ್ನು ಹಾಕಿದ್ದಾರೆ. ಅದರ ಪರ್ಸನಲ್ ಆಗಿ ಮತ್ತು ಗೌರವವಾಗಿ ಅವರ ಒಂದು ಗೌರವ ಪ್ರಶ್ನೆಯಾಗಿ ಸ್ವೀಕರಿಸಿದ ಕಾರಣ ಅವರು ರಾಜೀನಾಮೆ ಕೊಟ್ಟು ಒಂದು ಕಂಡೀಷನ್ ಕೂಡ ಹಾಕಿದ್ದಾರೆ. ಸವಾಲು ಹಾಕಿದ ರೀತಿಯಲ್ಲಿ ಸವಾಲು ಹಾಕಿದವರು ಅವರ ಮಾತನ್ನು ಉಳಿಸಿಕೊಂಡು ರಾಜೀನಾಮೆ ಸಲ್ಲಿಸಿ ಅದು ಅಂಗೀಕಾರವಾದರೆ ಇದನ್ನು ಕೂಡ ಅಂಗೀಕರಿಸಿ ಅಂತೇಳಿ ಅವರು ಬಂದು ಕೊಟ್ಟಿದ್ದಾರೆ. ಅದು ನಾವು ಪರಿಶೀಲನೆ ಮಾಡ್ತೇವೆ ಸರ್. ಇಂಥ ಫಾರ್ಮೆಟ್ ರೆಸಿಗ್ನೇಷನ್ ಮತ್ತೆ ಇಂಥ ಸವಾಲುಗಳಿಗೋಸ್ಕರ ರೆಸಿಗ್ನೇಷನ್ ಇದು ಒಂದು ರೀತಿ ರಾಜಕಾರಣದಲ್ಲಿ ಹೊಸದು ಸರ್. ಅಂದ್ರೆ ಏನ್ ಹೇಳ್ತೀವಿ ಸರ್ ಇಂಥದ್ದು? ಅದು ಬೇರೆ ಬೇರೆದಲ್ಲಿ ಇನ್ವೆಂಟ್ ಆಗ್ತಿರುವಾಗ ರಾಜಕಾರಣದ ಹೊಸತು ಬರ್ತಾ ಇರ್ತದೆ. ಅದರ ಸಂವಿಧಾನ ಮತ್ತು ನಿಯಮಕ್ಕೆ ಅನುಗುಣವಾಗಿ ಅದನ್ನು ನಡೆಯುವಂಥದ್ದು. ಶಾಸಕರು ಮತ್ತು ಸಚಿವರು ಅವರ ವೈಯಕ್ತಿಕವಾಗಿ ಅವರಿಗೆ ಸವಾಲು ಹಾಕಿದ ಕಾರಣ ಅದು ಅವರ ಗೌರವ ಪ್ರಶ್ನೆದ ಕಾರಣ ಕೊಟ್ಟಿದ್ದಾರೆ. ಪರಿಶೀಲನೆ ಮಾಡ್ತೇನೆ. ಸಾಮಾನ್ಯವಾಗಿ ಇಂಥ ರಿಸನ್ಗಳು ಬಂದಾಗ ಸರ್ ನೀವು ಕ್ಷೇತ್ರ ಜನತಾ ಜೊತೆ ಉಲ್ಲೇಖ ಮಾಡ್ತಾರೆ. ಅದು ಸಿಂಧುನೇ ಇಲ್ಲ ಪತ್ರ ನೀವು ಸ್ವೀಕಾರ ಮಾಡಿ ಹೆಂಗ್ ಸ್ವೀಕಾರ ಮಾಡ್ತೀರಿ ಸರ್? ಅವ್ರು ಕೊಟ್ಟರೋ ಪತ್ರ ಕಾನೂನು ಪ್ರಕಾರ ಅವ್ರು ಕೊಟ್ಟರೋ ಪತ್ರನೇ ಸಿಂಧು ಅಲ್ಲ. ನೀವು ನೆಕ್ಸ್ಟ್ ಮುಂದುವರೆದು ಮಾತಾಡೋದಲ್ಲಿ ಸ್ವೀಕಾರ ಮಾಡೋದಲ್ಲಿ ಪ್ರಶ್ನೆನೇ ಉದ್ಭವಿಸುತ್ತಿಲ್ಲ. ಹೇಗೆ ನೀವು ಅದನ್ನ ಸ್ವೀಕಾರ ಮಾಡೋದಕ್ಕೆ ನಾವು ಪ್ರಶ್ನೆ ಉದ್ಭವಿಸ್ತೀವಿ? ಆದರೆ ಈಗ ಅದು ಸ್ವೀಕಾರ ಮಾಡಿದಂತ ನಿಮ್ಗೆ ಹೇಳಿದವರು ಯಾರು? ಅದನ್ನು ನಾವು ಹೇಳಿ ಸಂವಿಧಾನ ಮತ್ತು ನಿಯಮಕ್ಕೆ ಮತ್ತು ನಮ್ಮ ಸಂಸತ್ತಿನ ನಿಯಮಕ್ಕೆ ಅನುಗುಣವಾಗಿ ಲಿಸ್ಲೇಷನ್ ಏನಿದೆಯಾ ಅದಕ್ಕೆ ಅನುಗುಣವಾಗಿ ನಾವು ತೀರ್ಮಾನ ತಗೊಳ್ತೇವೆ. ಅಲ್ಲ ಸರ್, ಅಂಗೀಕಾರ ಬೇರೆ ಸ್ವೀಕಾರ ಬೇರೆ. ಯಾಕಂದ್ರೆ ನೀವು ಮುಖಾಮುಖಿಯಾಗಿ ನೀವು ತಗೊಂಡಿದ್ದೀರಾ ಪತ್ರನ ಅಂದಮೇಲೆ ಇದನ್ನ ನಾವು ಏನಂತ ಅರ್ಥ ಮಾಡ್ತೀವಿ ನೋಡಿ. ದೇವೊಬ್ಬರಿಗೆ ಒಂದೊಂದು ಮನಸ್ಸು ಕೊಟ್ಟಿದ್ದಾನೆ, ಒಂದೊಂದೊಂದು ಆಲೋಚನೆ ತಾವೆಲ್ಲ ಮಾಡ್ತೀರಿ. ನನಗೆ ಯಾರೇ ಪತ್ರ ಕೊಟ್ಟರು ನಾ ಯಾರೇ ರಾಜೀನಾಮೆ ಪತ್ರ ಇರಲಿ ಇನ್ನೊಂದು ಪತ್ರ ಅದು ಕೊಟ್ಟಾಗ ನಾನು ಸ್ವೀಕರಿಸು ಅದನ್ನು ಮತ್ತೆ ನಾನು ಸಮರ್ಪಕವಾಗಿ ಅದನ್ನು ನಿಯಮ ಚರ್ಚೆ ಮಾಡೋದು ನನ್ನ ಕರ್ತವ್ಯ. ಯಾಕಂದ್ರೆ ನೀವು ಸಾಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ನೀವು. ಹಾಗಾಗಿ ಈ ತರ ಪ್ರಕರಣಗಳು ಬಂದಾಗ ಅಟ್ಲೀಸ್ಟ್ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಪರಿಶೀಲನೆ ಇದಕ್ಕೆ ಏನಾದ್ರು ಆಗ್ತೀರಾ? ಯಾಕಂದ್ರೆ ಪರಿಶೀಲನೆಗೆ ನಾನು ಹೇಳಿದ್ದೇನೆ, ಅದನ್ನು ನಾವು ನಾನು ಹೇಳ್ತೇನೆ ಏನಿದೆ ಸಂವಿಧಾನ ಮತ್ತು ನಿಯಮಕ್ಕೆ ಅನುಗುಣವಾಗಿ ಅದನ್ನು ನಾವು ಇವತ್ತು ಪರಿಶೀಲನೆ ನಾವು ಅದನ್ನು ಮಾಡ್ತೇವೆ.